ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಚಹಾ ಕುಡಿದ್ರಾ? ಏನು ಮಾಡ್ತಾ ಇದ್ದೀರಿ? ನಮ್ಮ ದೀದಿ ಇವತ್ತು ಬೆಳಗ್ಗೆನೆ ಮೀನಿಗೆ ಸ್ನಾನ ಮಾಡಿಸ್ಬಿಟ್ಟಾರೆ. ಯಾಕಂದರೆ ಲ್ಯಾಬಿಗೆ ಒಯ್ಯೋದು ಅಂತೇಳಿ. ನಮ್ಮೊಬ್ಬ ಲ್ಯಾಬಿಗೆ ಒಯ್ಯೋದಂದ್ರೆ ಹೆಣ್ಣು ಗಂಡು ಟೆಸ್ಟ್ ಮಾಡಿಸ್ಕೊಂಬರಕ್ಕ. ಯಾಕೆ ದೀದಿ ಮತ್ತೆ ಯಾಕತ್ತಿ ಗಲೀಜು ಮಾಡಿದ? ಚಹಾ ಕುಡ್ದಿದ್ದೀವಿ. ನಮ್ಮ ಆಯಿಷಾ ಸ್ಕೂಲಿಗೆ ಹೋದ್ಲು. ಇವತ್ತು ಹಾಫ್ ಡೇ ಇರೋ ಸಂಬಂಧ ಬೇಗ ಹೋಗಿದ್ದಾಳೆ. ಅಮ್ಮ ಸೊಪ್ಪು ತೊಳಿತಾ ಇದ್ದಾರೆ. ಇವತ್ತು ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ ಮತ್ತು ಎಕ್ಸ್ಟ್ರಾ ಬೇಳೆ ಪಲ್ಯಗೆ ಬೇಳೆನೂ ಇಟ್ಟಿದ್ದಾರೆ ಇಲ್ಲಿ ಕುದಿಯೋಕ್ಕೆ ಬೇಯೋಕ್ಕೆ. ಅಮ್ಮ ಚಹಾ ಕುಡಿದೆಮ್ಮ? ಚಹಾ ಕುಡಿದಮ್ಮ. ನಾನು ಗಂಟ್ಲು ನೋವು ಹೆಂಗೈತಿ ಇವತ್ತು? ಅಷ್ಟಿಲ್ಲ ಅದಾವು ಮೊನ್ನೆ ಅಲ್ಲಿ ಏನು ಗಾಳಿ ಹೋಗಿ ಬಂದ್ವಲ್ಲ ಅದು ಎಫೆಕ್ಟ್ ಆಗಿದೆ. ನಮ್ಮ ಮನೆಯವರ ಮಾಮನ ಮಗಳ ಮದುವೆ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಅವರು ಬಂಗಾರ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಫೋನಲ್ಲಿದ್ದೀನಿ. ಚಲೋ ಆಗ್ತಕ್ಕ ನಮಗೆ ಮುಂದಿನ ಗೊತ್ತಾಗಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆಭರಣ ತಗೊಂಡ್ಬಿಡಮ್ಮ ಮೇಸಮ್ಮ ಗಟ್ಟಿ ಬರ್ತದೆ. ನೆಲ ಒರೆಸಿದ್ವಿ ನೋಡ್ರಿ. ಅದು ಮಜೂರಿ ಡಿಜರಾನು ನೆಲ ಒರೆಸಿ ಇವಾಗ ಅಮ್ಮ ರೊಟ್ಟಿಗೆ ಜಿಗಿಟ್ ಹಾಕೊಂಡೈತಿ. ರೊಟ್ಟಿ ಮಾಡೋಕ್ಕೆ ಜಿಗಿಟ್ ಹಾಕೊಂಡೈತಿ. ಮತ್ತು ಇಲ್ಲಿ ನಾಳೆ ದೋಸೆ ಇಲ್ಲ ಪಡ್ಡಿಗೋಸ್ಕರ ಅಕ್ಕಿ ನೆನೆ ಇಡಕತ್ತ. ಹೌದಿಲ್ಲಮ್ಮಿ? ಏನಮ್ಮಿ ಅಕ್ಕಿನ ಇದು ದೋಸೆನ ಪಲ್ಯ ನೋಡ್ರಿ. 2 ಟೈಪ್ ಆಗಿವೆ ಇವತ್ತು. ಒಂದು ಸೊಪ್ಪಿನ ಪಲ್ಯ, ಇನ್ನೊಂದು ಬ್ಯಾಳಿ ಪಲ್ಯ. 2 ಟೈಪ್ಸ್ ಆಫ್ ಪಲ್ಯ. ಫ್ರೆಂಡ್ಸ್, ಸ್ನಾನ ಮಾಡಿ ದೀಪ ಹಚ್ಚಿ ಬಂದೆ. ಈಗ ನಮ್ಮ ಮನೆಯವರು ಚಹಾ ಮಾಡು ಅಂತ ಹೇಳಿದರು. ನಾಷ್ಟ ಆಗಿ ಚಹಾ ಮಾಡಕ್ಕಿಟ್ಟೀನಿ. ಇಲ್ಲಿ ನಮ್ಮ ದಾದಿಗೆ ನೋಡ್ರಿ 2 ಪಲ್ಯ, ಒಂದು ಸೊಪ್ಪಿನ ಪಲ್ಯ, ಒಂದು ಬೇಳೆ ಪಲ್ಯ, ರೊಟ್ಟಿ ಬಾಕ್ಸ್ ಕಟ್ತಾ ಇದ್ದೀನಿ. ಮತ್ತು ನಮ್ಮ ಅಮ್ಮಂದಿನೂ ಇಷ್ಟು ರೊಟ್ಟಿ ಹಿಟ್ಟಿದೆ ರೊಟ್ಟಿ ಮಾಡೋದು. ಟೇಕ್ ಇಟ್ ಚಾಯ್. ನಾಷ್ಟ ಆಯ್ತಾ? ನೋಡ್ರಿ, ಗ್ಯಾಸ್ ಕಟ್ಟಿ ಕ್ಲೀನಾಗಿ ಒರೆಸಿದ್ವಿ. ಅಮ್ಮಿ ಸಾಕು ಬಿಡಮ್ಮಿ, ರೊಟ್ಟಿ ಹಾಕವು ಸಾಕು. 11:30 ಅದು ಸಾಕು ಬಿಡಮ್ಮಿ. ಇಲ್ಲಿ ನಮ್ಮ ಮುಬಾರಕ್ಗೆ ಅವನು 2 ಥರ ಪಲ್ಯ ಇದ್ರೂ ನಾಷ್ಟ ಮಾಡಲ್ಲ. ಅದಕ್ಕೆ ಎಗ್ ಬುರ್ಜಿ ಮಾಡೋಕ್ಕೆ ಅಂಥೇಳಿ ಆಲ್ರೆಡಿ ಉಳ್ಳಾಗಡ್ಡಿ ರೆಡಿ ಕಟ್ ಮಾಡಿಟ್ಟೇನಿ. ಮೇಲೆ ದೀದಿ ಇದ್ದಾರೆ, ಬನ್ನಿ ಮೇಲೆ ಹೋಗೋಣ. ಬಟ್ಟೆ ಒಣ ಹಾಕಕ್ಕೆ ಹೋಗಿದ್ದರು ಅವರು. ಭಾಳ ಇದ್ದು. ನಿನ್ನೆ 2 ಗಂಟೆವರೆಗೂ ಬಟ್ಟೆ ತೊಳಿದ್ದಾರೆ. ಮತ್ತು ಇವತ್ತು ಇಷ್ಟು ಹೋಗ್ಕೊಂಡು 2 ಒಬ್ಬೊಬ್ಬರು 2 ಜೊತೆ ಬಿಟ್ಟಿದ್ದಾರೆ. ಬಟ್ಟೆ ಒಣ ಹಾಕ್ತಾ ಇದ್ದಾರೆ. ಡಿಜೈನ್ ಮೊನ್ನೆ ಅವನು ಇವನನ್ನಲ್ಲ, ಇವ್ರ ಫ್ರೆಂಡ್ ಯಾರು? ಇವ್ರ ಫ್ರೆಂಡ್ ಹುಳ್ಳಳ್ಳಿಯಾಗಿರ್ತಾರಲ್ಲ ಅವರು, ಅಮಾನ. ಅವ್ನ ಮಕ್ಕಳಿಗೆ ತಡಿ ಇನ್ನೂ 2 ಅದಾರ ಕರ್ಕೊಂಬರ್ತಾನೆ. ಡಿಜೈನ್ ಅದಾರ ಅಂದ್ರೆ ಏನು ಅವನ ರೆಡಿ ಮಾಡ್ಯಾನ. ಏನಿದ್ರು ಡೈರೆಕ್ಟ್ ನೇರ ದಿಟ್ಟ ನಿರಂತರ. ಹೌದು ಬಿಡವ, ನಿಮ್ಮ ಹತ್ರ ಆಡಿ ಬೆಳೆದಿರೋರು. ನಿನ್ನೆ ನಮ್ಮ ದೀದಿ ನೋಡ್ರಿ ಹೊಸ ಡ್ರೆಸ್ ತಗೊಂಡಾಳೆ. ಅದ್ರ ವೇಲಿದು, ಅದ್ರ ಟಾಪ್ ಅದು. ಪ್ಯಾಂಟ್ ಎಲ್ಲಿತ್ತವ? ಎಷ್ಟಕ್ಕೆ? 8 4 ಹಾಂ, ಎಷ್ಟು ಕೊಟ್ಟೆ? 10 ರೂಪಾಯಿಗೆ ಒಂದು ಯಾರು ತಗೊಂತಾರ?
ಮತ್ತೆ ಮಾರಕ್ಕೆ ಕೊಟ್ಟೆ ಅಂದ್ರೆ ಹೊಸದಿನ ನಿನ್ನೆ ಹಾಕ್ಕೊಂಡು ಫಸ್ಟ್ ಜುಮ್ಮ ಮಾಡಿ ಹಾಕ್ಕೊಂಡು ನಮ್ಮೊಬ್ಬ ನೋಡ್ರಿ ಈಗ ನಾಷ್ಟಕ್ಕೆ ಬಂದಾನೆ 2 ಥರ ಪಲ್ಯ ಇದ್ರೂ ಅವನಿಗೆ ಎಗ್ ಬುಲ್ಜಿನೇ ಬೇಕಂತೆ, ಅದಕ್ಕೆ ಎಗ್ ಬುಲ್ಜಿ ಮಾಡ್ತಾ ಇದ್ದಾನೆ. ಮುಬ್ಬು ಎಗ್ ಬುರ್ಜಿ ರೆಡಿ ಆಯ್ತು, ಬಾರಪ್ಪ ನಾಷ್ಟ ಮಾಡು. ಓಯ್ ಮುಬ್ಬು ಇದು ತೋರ್ಸು ಐಸ್, ಕೈಯಾಗಿಂದ ಐಸ್ ತೋರ್ಸು. ನೋಡ್ರಿ ನಮ್ಮ ಮೋತಿ ಕೈಯಾಗಿಂದ ಐಸ್ ತಿಂದೈತಿ. ಆಗಲಿ 1 ಪೀಸ್ ಹಾಕಿದ್ವಿ. ಅಯ್ಯಯ್ಯೋ ನೋಡ ಅಚ್ಚಲಾಗ್ರವ್ಸಿ. ಫ್ರೆಂಡ್ಸ್ 1:30 ಆಯಿತು. ಇವಾಗ ಬಾಂಡೆ ಎಲ್ಲ ತೊಳೆದ್ವಿ, ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿದ್ವಿ, ಅನ್ನ ಮಾಡಿದ್ವಿ, ಟಮಾಟೆ ಹಣ್ಣಿನ ಸಾರು ಮಾಡಿದ್ವಿ. ಈಗ ಊಟದ್ದು ಚಾಪ್ಟರ್ ಕ್ಲೋಸ್ ಆಯಿತು. ಮಹೇಶ ಪಾಪ ಬೆಳಿಗ್ಗೆನೆ ಬೇಗ ಎದ್ದು ಸ್ಕೂಲಿಗೆ ಹೋಗಿ ಬಂದು ಸುಸ್ತಾಗಿಬಿಟ್ಟಾಳ. ಸುಸ್ತಾಗಿ ಸ್ವಲ್ಪ ಇಲ್ಲೇ ವಾಕಿಂಗ್ ಮಾಡಿದ್ಲು, ಯಾಕೋ ಗ್ಯಾಸ್ ಆಗೈತಂತೆ. ಹೊರಗೆ ಸ್ವಲ್ಪ ಗ್ಯಾಸ್ ಇರೋ ಸಂಬಂಧ ಅಡ್ಡಾಡಿ ಇವಾಗ ಮಕ್ಕಂಡಾಳ. ನೋಡ್ರಿ ಸುಸ್ತಾಗಿದ್ದಾಳೆ ಇವತ್ತು. ನೋಡ್ರಿ ಗ್ಯಾಸ್ ಭಾಳ ಆಗಿದೆ ಅಂತೆ. मैं गैस नहीं कर बोली, टार्च बंद कर. कौन सा टार्च बंद करना? मैं तो लगाई. कौन सा टार्च भी लगी नहीं मैं लगाई. दिखा कहाँ लगो. फोन ऑर्डर करने. ಇವಾಗ ನಾವು ಹೊಲಕ್ಕೆ ಬಂದ್ವಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಅದು ನಮ್ಮ ಪರಿಚಯದವ್ರ ಹೊಲ. ಅವರು ಸೊಪ್ಪಿದೆ ಒಂದು ಸ್ವಲ್ಪ ಅಂತ ಹೇಳಿದರು, ಆದರೆ ಅದು ತೊಗೊಂಡು ಹೋಗಿ ಬಂದಿದ್ದೀವಿ. ಇವಾಗ ಮೊನ್ನೆನೂ ಬಂದಿದ್ವಿ, ಬಟ್ ಇವತ್ತಿನ್ನೊಂದು ಸ್ವಲ್ಪ ಲಾಸ್ಟ್ ಎಂಡ್ ಐತಿ, ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಲ್ಲಿ ಹೋಗ್ತಿದ್ದೀವಿ ಇವಾಗ. ನಾನು, ನಮ್ಮ ಟಾಮಿ, ನನ್ನ ಮಗಳು ಬಿಬಿ ಆಯಿಷಾ, 3 ಹೋಗ್ತಾ ಇದ್ದೀವಿ. ಫೈನಲಿ ಹೊಲಕ್ಕೆ ಬಂದು ಮತ್ತೆ ಸೊಪ್ಪನ್ನು ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡ್ರಿ ಯಾವ ಸೊಪ್ಪು ಅಂತ ಮಾತ್ರ ಗೊತ್ತಿಲ್ಲ ನನಗೆ. ಯಾವ ಸೊಪ್ಪು ಇದು? ಹಾಂ ಇದೇ ಸೊಪ್ಪು ಗೊತ್ತಿದ್ರೆ ನಿಮಗೆ ಹೇಳಿ ಕಮೆಂಟ್ ಮಾಡಿ ಯಾವ ಸೊಪ್ಪು ಅಂತಲ್ಲ. ನೋಡ್ರಿ ನೋಡ್ರಿ ಹೊಲಕ್ಕೆ ಬಂದಿದ್ವಿ. ಇಷ್ಟು ಉಳ್ಳಾಗಡ್ಡೆ ಸಿಕ್ಕುವ. ಇದು ನಮ್ಮ ಅಂಟಿಯರಿಗೆ. ಮತ್ತು ಇಲ್ಲಿ ನೋಡ್ರಿ 1 ಗಂಟೆ ಬಿತ್ತು. ಅದನ್ನು ಸೊಪ್ಪಿನ ಗಂಟೆ, ಇದನ್ನು ಸೊಪ್ಪಿನ ಗಂಟೆ, ಇದನ್ನು ಸೊಪ್ಪಿನ ಗಂಟೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ತಮ್ಮರು ಇದು ತೊಗೊಂಬಂದಿದ್ರಿ. ಇದು ಪಂಜಾಬಿ ತಡ್ಕ ತಿಂತಾ ಇದ್ದಾವೆ. ಇವ್ರ ಮಿಷನ್ ಇಲ್ಲೇ ಅದ ನೋಡ್ರಿ. 3 ಗಂಟೆಗೆ ಹೋದರು, 6 ಗಂಟೆಗೆ ಬಂದ್ವಿ. ಸೊಪ್ಪು ನೋಡ್ರಿ ಇಲ್ಲಿ ತಂದಿರೋದು ಇಷ್ಟು ಫುಲ್ ಆಗಿ. ನನ್ನ ಬುರ್ಕದೊಳಗೆ ಕಟ್ಕೊಂಬಂದವು ನೋಡ್ರಿ ಸೊಪ್ಪು. ಅಷ್ಟೊಂದು ಸೊಪ್ಪು ತೊಗೊಂಬಂದವು ಇವತ್ತು. ಜಸ್ಟ್ ಇವಾಗ ಬಂದ. ಇರ್ಲಿ ಬಿಡು, ಏನಾಯ್ತು. ರಕ್ಷಿ ಹೊಂಟೆ. ನೋಡ್ರಿ ಇಷ್ಟೊಂದು ಸೊಪ್ಪನ್ನ ತೊಗೊಂಬಂದೇವಿ. ಅಷ್ಟು ಕಾವು ಬಂದುಬಿಟ್ಟಿದೆ. ಅದು ಇಲ್ಲಿ ಇಷ್ಟು ಕೊತ್ತಂಬರಿ ಐತಿ. ಇದು ಹಾಳು ಮಾಡೋ ಹೊಲ ನಮ್ಮಿ ಇದು. ಯಾಕಂದ್ರೆ ಅವರಾಗಿ ಹರಗಿದ್ರೆ ಅಷ್ಟು ಹಾಳಾಗಿ ಹೋಗಿತ್ತು. ನಾವು ಹೋಗಿ ಕಿತ್ಕೊಂಬಂದವಿ. ನೋಡ್ರಿ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದೇವೆ. ನಮ್ಮ ಆಯಿಷಾ ಯಾಕೋ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಮ್ಮಿ ಏನೋ ಸರ್ಪ್ರೈಸ್ ಐತಿ ನಿನಗೆ ಅಂದ್ಲು. ಕ್ಯಾಮ್ರಾ ಆನ್ ಮಾಡ್ಕೊಂಡೇವಿ. ಇಷ್ಟೆಲ್ಲ ಚಪಾತಿ ಆದ ನೋಡ್ರಿಪ್ಪ. ಅದು ಸೊಪ್ಪು ಮಾರೋದು ಬೇಡ. ನನ್ನ ಕಾಲು ಚಪಾತಿ ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕ್ರಿ. ಜಗಳ ಮಾಡಬೇಡ್ರಿ ಬಿಡು ಆಯಿಷಾ. ಯಾಕೆ ಈಗ ಮೆಲ್ಲಕ್ಕೆ 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 ಅಮ್ಮ ಮೆಲ್ಲಕ್ಕೆ ರಬ್ಬಲ್ಲಿ ಹಾಕ್ಮೆ ರಬ್ಬಲ್ಲಿ ಪರಿ ಮಾಡಿ ನಮ್ಮ ತಮ್ಮ ಕೈ ಸಿಕ್ಕಿದ್ರ ಅಂತ ಮಕ್ಕಳು ಒಲೆ ಬಿಡವ. ನಾನು ಮತ್ತೆ ಜೋಳ ತಂದ್ಬಿಟ್ರು ಪಾಪ.
ಫ್ರೆಂಡ್ಸ್ ಇವತ್ತು ಹೊಲಕ್ಕೆ ಹೋಗಿ ಬಂದು ಸಾಕಾಗಿತ್ತು. ಇಷ್ಟೊತ್ತು ಮಟ್ಟ ಹುಡ್ಕೊಂಡ್ವಿ, ಊಟ ಮಾಡಿದ್ವಿ. ಏನು ಮಾಡ್ತೀಯಮ್ಮ, ಮತ್ತು ಬಿಗ್ ಬಾಸ್ ನೋಡ್ಕೊಂತ ಲೇಟ್ ಆಗತ್ತೆ ಊಟ ನಮ್ಮದು. ಸೊ ಹಾಗಾಗಿ ಈ ವಿಡಿಯೋ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ವ್ಲಾಗ್ನಲ್ಲಿ ಸಿಗೋಣ. ಗುಡ್ ನೈಟ್, ಬಾಯ್. ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ಶುಭರಾತ್ರಿ.